ಈ ಹುಡುಗಿನ? ಹೌದೌದು, ಇವರೇ. ಹಿಂದಿ ಮಾತಾಡೋ ಹುಡುಗಿ, ಉತ್ತರ ಭಾರತದ ಹುಡುಗಿ. ವೈದ್ಯರೇ, ಇವಳು ಹಿಂದಿ ಮಾತಾಡೋ ಹುಡುಗಿನ? ಹಾ, ಉತ್ತರ ಭಾರತದ ಹುಡುಗಿನ? ಹೌದು. ಈಕೆ ಕುಟುಂಬದವರು ಇಲ್ಲಿಗೆ ಕರ್ಕೊಂಬಂದಿದ್ರು. ಪ್ರಯಾಣ ಮಾಡ್ತಿದ್ದಾಗ ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ದಾಳೆ, ಸ್ವಲ್ಪ ನೋಡಿ ಅಂತಂದ್ರು. ನಾನು ಒಂದೆರಡು ದಿವಸ ಚಿಕಿತ್ಸೆ ಕೊಟ್ಟು ಗುಣ ಮಾಡಿ ಕರ್ಕೊಂಡೋಗಿ ಎಂದೆ. ಕರ್ಕೊಂಡೋಗ್ಬೇಕಾದ್ರೆ ಅವರಮ್ಮ, ತಮ್ಮ, ಅವರಪ್ಪ, ಹಾಗೆ ಅವ್ರ ಅಜ್ಜಿ ಕೂಡ ಇದ್ರು, ಹಿಂದಿ ಮಾತಾಡೋರು. ವೈದ್ಯರೇ, ಹೌದಾ? ಅವರುಗಳು ನಿಮ್ಮ ಹತ್ರ ಹಿಂದಿ ಮಾತಾಡಿದ್ರ? ಹೌದು, ನನಗೂ ಹಿಂದಿ ಬರುತ್ತೆ. ಆ ಹುಡುಗಿ ಹೆಸರೇನೋ ಹೇಳಿದ್ರಲ್ಲ? ಹಾಂ, ಆಯಿಷಾ ಪಟೇಲ್ ಅಂತ ಆ ಹುಡುಗಿ ಹೆಸರು. ಹಾಗಾದ್ರೆ ಅವರು ಉತ್ತರ ಭಾರತದವರು? ಹೌದು. ಅವಳ ಹೆಸರು ಆಯುಷಾ ಪಟೇಲ್. ಹಾಂ, ಹಾಗಾದ್ರೆ ಆ ಹುಡುಗಿ ನಿಮ್ಮ ಹತ್ರ ಚಿಕಿತ್ಸೆ ತಗೊಂಡ್ರು ನಿಜಾನೇ ಅಲ್ಲ? ಹೌದಪ್ಪ. ಅಂದಹಾಗೆ ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ಅದು ನಿಮ್ಮ ಮನೆಯಲ್ಲಿ ಪ್ಲಂಬಿಂಗ್ ಕೆಲಸ ಮಾಡಕ್ಕೆ ಚಂದು ಅಂತ ಒಬ್ಬ ಬಂದಿದ್ದಂತಲ್ಲ, ಅವನು ನಮ್ಮೂರಿನವನೇ. ಅವನಿಲ್ಲಿ ಬಂದಾಗ ನಿಮ್ಮಲ್ಲಿ ಚಿಕಿತ್ಸೆ ತಗೋತಿದ್ಲಲ್ಲ ಹುಡುಗಿ, ಅವಳನ್ನ ನೋಡಿ ಬಂದು ನನಗೆ ಆ ವಿಷಯನ ಹೇಳ್ದ. ಓಹ್, ಅವನಾ? ಅವನು ಬಲೂಸು. ಅವನಿಲ್ಲಿಗೆ ಬಂದಾಗ ಆ ಹುಡುಗಿ ಇನ್ನೂ ಹಾಸಿಗೆ ಮೇಲೆ ಮಲ್ಕೊಂಡಿದ್ದು ಚಿಕಿತ್ಸೆ ತಗೋತಾ ಇದ್ಲು. ನಾನೇ ಅವಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದೆ. ಈಗಲೂ ಅವನು ಕುಡಿದ್ಬಿಟ್ಟು ಎಲ್ಲೋ ಬಿದ್ದು ಒದ್ದಾಡ್ತಾ ಇರ್ತಾನೆ. ನನಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವೀಗ ಈ ಹುಡುಗಿ ಬಗ್ಗೆ ಹೇಳಿದ್ದೆಲ್ಲ? ಅಲ್ಲಪ್ಪ, ನಾನು ನೋಡಿದ್ರೆ ಸುಳ್ಳು ಹೇಳೋ ಥರ ಕಾಣಿಸ್ತೀನ? ನಾನೇ ಚಿಕಿತ್ಸೆ ಮಾಡಿ ಕಳಿಸ್ಕೊಟ್ಟೆ ಅಂತ ಹೇಳ್ತಾ ಇದ್ದೀನಲ್ಲ. ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಅಲ್ಲ, ನಾನು ಅಪನಂಬಿಕೆಯಿಂದ ನಿಮ್ಮನ್ನ ಈ ಪ್ರಶ್ನೆ ಕೇಳ್ತಾ ಇಲ್ಲ. ನನಗೆ ಗೊತ್ತಿರೋ ಕುಟುಂಬದಲ್ಲಿ ಈಗ ನಾವು ಚಿಕಿತ್ಸೆ ಮಾಡಿ ಕಳಿಸ್ದೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ಫೋಟೋದಲ್ಲಿ ತೋರಿಸಿದ್ನಲ್ಲ, ಈ ಥರನೇ ಒಬ್ಬ ಹುಡುಗಿ ಇದ್ದಾಳೆ. ಆ ಹುಡುಗಿ ಥರನೇ ಹುಡುಗಿ ಇದ್ಲಲ್ವಾ? ಹಾಂ, ಅದೇ ಇವಳು ನಮ್ಮ ಹಳ್ಳಿಲಿ ಸ್ವಲ್ಪ ಮಾನಸಿಕವಾಗಿ ತಲೆಗೇನೋ ಏಟು ಬಿದ್ದು ನೋವು ಅನುಭವಿಸ್ತಾ ಇದ್ಲು. ನಿಮ್ಮ ಹತ್ರ ಚಿಕಿತ್ಸೆಗೆ ಬಂದ್ಯಾಳ ಅನ್ನೋ ವಿಷಯ ನನ್ನ ಕಿವಿಗೆ ಬಿತ್ತು, ಹಾಗಾಗಿ ಹುಡ್ಕೊಂಬಂದೆ. ಆಕೆ ನಿಮ್ಮಲ್ಲಿಲ್ಲ ಅಂತ ಗೊತ್ತಾದರೆ ಸಮಸ್ಯೆ ಏನೂ ಇಲ್ಲ. ನಾನಿನ್ನು ಹೊರಡ್ತೀನಿ. ಆಯ್ತಪ್ಪ. ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ಚಿಕಿತ್ಸೆಗೆ ಅಂತ ಬಂದರೆ ನನಗೆ ತಿಳಿಸ್ತೀರಾ? ಖಂಡಿತವಾಗ್ಲೂ ತಿಳಿಸ್ತೀನಪ್ಪ. ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ತಗೋಪ್ಪ. ನಾನು ನಿಮಗೆ ಮಿಸ್ ಕಾಲ್ ಕೊಟ್ಟಿದ್ದೀನಿ. ಆಯ್ತು. ನನ್ನ ಹೆಸರು ದೊಡ್ಡ ಮನೆ ವೀರಣ್ಣ ಅಂತ. ದಯವಿಟ್ಟು ತಿಳಿಸಿದರೆ ಪುಣ್ಯ ಬರುತ್ತೆ. ಆಗ್ಲಪ್ಪ. ಬರ್ತೀನಿ. ನಮಸ್ಕಾರ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ. ಶಿವ 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 ಏನಿದು? ಪ್ಲಂಬರ್ ಯಾವುದೋ ಫೋಟೋ ಕಳಿಸ್ತಾ ಅಂತ ನಾನು ಇಷ್ಟು ದೂರ ಬಂದರೆ ಈ ವೈದ್ಯರು ಬೇರೆಯವನು ಹೇಳ್ತಾ ಇದ್ದಾರಲ್ಲ. ಹೇಳು ಸುಮತಿ. ಅಲ್ಲ ರೀ, ಏನಾಯ್ತು? ಹೋಗಿದ್ರಾ? ಆ ಹುಡುಗಿ ಏನಾದ್ರೂ ನೋಡಿದ್ರಾ? ಸುಮತಿ, ಈ ವಿಷಯನ ನಾನು ಹ್ಯಾಕ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂತೋಷವಾಗಿ ತಗೋಬೇಕು, ದುಃಖವಾಗಿ ತಗೋಬೇಕು, ನನಗೊಂದು ಅರ್ಥ ಆಗ್ತಾ ಇಲ್ಲ ಸುಮತಿ. ರೀ, ನೀವು ಮೊದಲು ವಿಷಯ ಏನು ಅಂತ ಹೇಳಿ. ನೋಡಿದ್ರ ಅವಳನ್ನ? ಅವಳು ಶಾಂತಿನಾ? ಇಲ್ಲ ಸುಮತಿ,
ನಾನು ಯಾರನ್ನ ನೋಡಕ್ ಬಂದ್ನೋ ಆ ಹುಡುಗಿ ಶಾಂತಿ ಅಲ್ವೇ ಅಲ್ಲ. ರೀ ಅದ್ ಹೇಗೆ ಅಷ್ಟು ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು? ಅದು ಟ್ರೀಟ್ಮೆಂಟ್ ಕೊಟ್ಟ ವೈದ್ಯರೇ ಹೇಳಿದ್ರು ಸುಮತಿ. ಆ ಹುಡುಗಿ ಯಾರೋ ನಾರ್ತ್ ಇಂಡಿಯಾದಿಂದ ಬಂದಿದ್ದಂತ ಹುಡುಗಿ ಅಂತೆ. ಇಡೀ ಕುಟುಂಬ ಬಂದು ಆ ಹುಡುಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೊರಟು ಬಿಟ್ಟಿದ್ದಾರೆ. ಅದ್ಯಾವುದೋ ಒಂದು ಹಿಂದಿ ಕುಟುಂಬ ಅಂತೆ ಸುಮತಿ. ಅವ್ರು ಯಾರಿಗೂ ಕನ್ನಡದ ಗಂಧ ಗಾಳಿನೂ ಗೊತ್ತಿಲ್ವಂತೆ. ಸುಮತಿ, ನಮಗೂ ಆ ಪ್ಲಂಬರ್ ವಿಷಯ ತಿಳಿಸ್ತಾ ತಾನೆ. ಅವನಿಗೇನಾಗಿದೆ ಅಂತಂದ್ರೆ ಯಾರೋ ಟ್ರೀಟ್ಮೆಂಟ್ಗೆ ಬಂದಿರೋ ಹುಡುಗಿನ ನೋಡಿ ಅವನಿಗೆ ಕನ್ಫ್ಯೂಸ್ ಆಗಿ ನಮ್ಗೆ ಹೇಳಿದಾನಷ್ಟೇ. ಅದು ಬಿಟ್ರೆ ಅವನು ಹೇಳಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಸುಮತಿ.